ಐಟಿ ದಾಳಿ ನಡೆದಿದ್ದು ಯಾಕೆ? ಐಟಿಗೆ ಸಿಕ್ಕಂತಹ ಆ ಮಹತ್ವದ ಮಾಹಿತಿ ಏನು? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವ ಮಾಹಿತಿಯನ್ನ ನೋಡ್ತಾ ಇದ್ದೀರಿ. ದಿಢೀರಂತ ಐಟಿ ದಾಳಿಯನ್ನ ನಡೆಸಿದ್ದು ಯಾಕೆ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇದೆ. ಐಟಿಗೆ ಸಿಕ್ಕಂತಹ ಆ ಮಹತ್ವದ ಮಾಹಿತಿ ಏನು? ಈ ರೀತಿಯಾಗಿ ದಿಢೀರ್ ದಾಳಿಗೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಐಟಿ ದಾಳಿಗೆ ಪ್ರಮುಖ ಕಾರಣ ಪಿಡಬ್ಲ್ಯೂಡಿ. ಎಚ್ಡಿ ರೇವಣ್ಣ ನಿಭಾಯಿಸ್ತಾ ಇರುವಂತಹ ಇಲಾಖೆ ಲೋಕೋಪಯೋಗಿ ಇಲಾಖೆಯೇ ಈಗ ಟಾರ್ಗೆಟ್ ಆಗಿದೆ. ಹಾಗಾದ್ರೆ ಐಟಿ ಇಲಾಖೆ ಈ ರೀತಿಯಾಗಿ ಸಡನ್ ಆಗಿ ದಾಳಿ ಮಾಡೋದ್ರ ಹಿಂದಿರುವ ಕಾರಣಗಳನ್ನ ನೋಡ್ತಾ ಇದೀವಿ. ಐಟಿಗೆ ಸಿಕ್ಕಿದೆ ಮಹತ್ವದ ದಾಖಲೆ, ಹಾಗೆಯೇ ಮಾಹಿತಿ. ನ್ಯೂಸ್ 18ಗೆ ಸಂಬಂಧ ಸಿಕ್ಕಿದೆ ದಾಳಿಯ ಹಿಂದಿನ ಅಸಲಿ ಕಹಾನಿ. ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ ಖಾತೆಗೆ ಹಣವನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ. ಪಿಡಬ್ಲ್ಯೂಡಿಯಿಂದ ಗುತ್ತಿಗೆದಾರರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿದ್ದು, ಪಿಡಬ್ಲ್ಯೂಡಿಯಿಂದ 3 ಗುತ್ತಿಗೆದಾರರಿಗೆ ಹಣವನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಐಟಿ ಇಲಾಖೆಗೆ ಮಹತ್ವದ ದಾಖಲೆಗಳು ಹಾಗೆಯೇ ಮಾಹಿತಿಗಳು ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಐಟಿ ದಾಳಿ ನಡೆದಿದೆ. ಕೃಷ್ಣೇಗೌಡ, ಸಾದಿಕ್, ಅಶ್ವತ್ಥನಾರಾಯಣ ಅವರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ 25 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದ್ದು, ಅಗ್ರಿಮೆಂಟ್ ಇಲ್ಲದೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ ಹಣವನ್ನ ವರ್ಗಾವಣೆ ಕೂಡ ಮಾಡಲಾಗಿದ್ದು, ಬ್ಯಾಂಕ್ ಅಕೌಂಟ್ ಮೇಲೆ ನಿಗಾ ಇಟ್ಟಿದೆ ಐಟಿ ಇಲಾಖೆ. ಹಾಗಾದ್ರೆ ಪ್ರತಿಯೊಬ್ಬರ ಅಕೌಂಟ್ಗೆ 25 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದಲ್ಲದೆ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಹಣವನ್ನ ಟ್ರಾನ್ಸ್ಫರ್ ಕೂಡ ಮಾಡಿರೋದು, ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ ಹಣವನ್ನ ವರ್ಗಾವಣೆ ಮಾಡಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಬ್ಯಾಂಕ್ ಅಕೌಂಟ್ ಮೇಲೆ ಈಗಾಗಲೇ ಐಟಿ ಇಲಾಖೆ ಕೂಡ ನಿಗಾ ಇಟ್ಟಿತ್ತು. ಅಕೌಂಟ್ಗೆ ಹಣವನ್ನ ಕೂಡ ಟ್ರಾನ್ಸ್ಫರ್ ಮಾಡಿದ ಹಿನ್ನೆಲೆಯಲ್ಲಿ ರೇವಣ್ಣ ಆಪ್ತ ಗುತ್ತಿಗೆದಾರರಿಗೆ ಐಟಿ ಇಲಾಖೆ ಶಾಕ್ ಅನ್ನ ನೀಡಿದೆ. ಈಗಾಗಲೇ ಯಾವ ಕಾರಣಕ್ಕಾಗಿ ಐಟಿ ಇಲಾಖೆ ಸಡನ್ ಆಗಿ ಈ ರೀತಿಯಾದಂತಹ ಒಂದು ದಾಳಿಯನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶಯಗಳು, ಕುತೂಹಲಗಳಿತ್ತು. ಅದೇ ಕಾರಣಕ್ಕಾಗಿ ಇದರ ಅಸಲಿ ಕಹಾನಿಯನ್ನ ನೋಡ್ತಾ ಹೋಗೋದಾದ್ರೆ, ರೇವಣ್ಣ ಅವರು ನಿಭಾಯಿಸ್ತಾ ಇರುವ ಲೋಕೋಪಯೋಗಿ ಇಲಾಖೆಯೇ ಇಲ್ಲಿ ಟಾರ್ಗೆಟ್ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಐಟಿಗೆ ಮಹತ್ವದ ದಾಖಲೆ ಹಾಗೆಯೇ ಮಾಹಿತಿಗಳು ಕೂಡ ಸಿಕ್ಕಿದ್ದು, ನ್ಯೂಸ್ 18 ನಲ್ಲಿ ಈ ಒಂದು ದಾಳಿಯ ಅಸಲಿ ಕತೆ ಏನು, ಈ ದಾಳಿಯ ಹಿಂದಿನ ಕತೆ ಏನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಐಟಿ ದಾಳಿಗೆ ಪ್ರಮುಖ ಕಾರಣ ಪಿಡಬ್ಲ್ಯೂಡಿ ಇಲಾಖೆ. ಯಾವುದೇ ದಾಖಲೆಗಳು ಇಲ್ಲದೆ ಫ್ಯೂಚರ್ ಟೆಂಡರ್ ಅನ್ನುವಂತಹ ಹೆಸರಿನಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ.